ನಾನು ಅನ್ಯಾಯವಾಗಿ ಒಬ್ರಿಗೆ ಮೋಸ ಮಾಡಿ ಒಂದ್ 2,000 ರೂಪಾಯಿ ನಾನು ಕಿತ್ಕೊಂಡೆ ಅಂತಂದ್ರೆ ಒಂದು ದಿನದಲ್ಲಿ ಅದನ್ನ 2,000 ರೂಪಾಯಿ ಖರ್ಚು ಮಾಡ್ಬಿಡ್ತೀನಿ. ಬಟ್ ಆ ಮೋಸ ಮಾಡಿದ ಆ ಒಂದು ಕರ್ಮ ಏನಿರುತ್ತಲ್ವಾ ಅದು ನಮ್ಮನ್ನು ಬಿಡೋದಿಲ್ಲ. ನೀವು ಮನೆಯಲ್ಲಿ ಕುಂತು ಯೋಚನೆ ಮಾಡೋದಕ್ಕಿನ್ನ ಒಂದು ಸಣ್ಣದಾದ ಒಂದು ಬೆಟ್ಟ ಗುಡ್ಡಕ್ಕೆ ಹೋದ್ರೂ ಒಳ್ಳೇದು. ನೀವು ಅಲ್ಲಿ ಹೋದಾಗ ಇದನ್ನ 5 ನಿಮಿಷ ಮಾಡಿ, ಅಷ್ಟೇ 5 ನಿಮಿಷ. ಇದು ಎಷ್ಟ್ರ ಮಟ್ಟಿಗೆ ಸತ್ಯನೋ ಏನೋ ಗೊತ್ತಿಲ್ಲ, ಕೆಲವೊಬ್ರಿಗೆ ಇದು ಅನುಭವ ಆದ್ರೂ ಆಗಿರ್ಬೋದು. ಬಟ್ ಆದ್ರೂ ಕೂಡ ಇದರಿಂದ ಏನ್ ಪ್ರಯೋಜನ? ಏನಾದ್ರು ಈ ಒಂದು ಬ್ರಹ್ಮಾಂಡದಿಂದ ಇವರು ಏನಾದ್ರು ಸಪರೇಟ್ ಆಗಿ ಹೋಗಿ ಜೀವನ ಮಾಡಕ್ಕಾಗುತ್ತಾ? ನಾವು ಇವುಗಳ ಬಗ್ಗೆ ಇಷ್ಟು ದಿವಸ ಯೋಚನೆ ಮಾಡಿದಿಲ್ಲ. ನಾವು ಬರೀ ಯಾವಾಗ್ಲೂ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು. ಹೌದು, ನಾವು ಅನ್ಕೊಂಡಿರೋದೆಲ್ಲ ಮಾಡ್ಬೇಕು ನಿಜ. ಅದ್ರ ಜೊತೆಗೆ ಸತ್ಯನ ತಿಳ್ಕೊಬೇಕಲ್ವಾ? ಕೆಲವೊಬ್ರು ಹೇಳ್ತಾ ಇರ್ತಾರೆ ಬ್ರಹ್ಮಾಂಡ ಅಂದ್ರೆ ಇದು ಒಂದು ಕನಸು, ಇದು ನಿಜ ಅಲ್ಲ. ಇನ್ ಕೆಲವೊಬ್ರು ಹೇಳ್ತಾರೆ ಇದೇ ಸತ್ಯ, ಬೇರೆ ಏನು ಇಲ್ಲ ಅಂತ. ಇನ್ ಕೆಲವೊಬ್ರು ಹೇಳ್ತಾರೆ ನಾವೇನಾದ್ರು ಒಂದು ಸೃಷ್ಟಿ ಮಾಡಿದ್ವಿ ಅಂದ್ರೆ, ಏನಾದ್ರು ಒಂದು ರೆಡಿ ಮಾಡಿದ್ವಿ ಅಂದ್ರೆ ತುಂಬಾ ಬೇಗ ಹಾಳಾಗಬಹುದು, ಅದ್ರ ಕೆಲಸ ಕೂಡ ನಿಲ್ಲಿಸಬಹುದು, ಮತ್ತೆ ನಾವು ಅದನ್ನ ಸರ್ವಿಸ್ ಮಾಡ್ಬೇಕಾಗುತ್ತೆ. ಆದ್ರೆ ನಮ್ಮ ಒಳಗಿರೋ ಒಂದು ಹೃದಯ ಏನಿದೆ ಅಲ್ವಾ, ಅದು ಯಾವಾಗ್ಲೂ ಪಡ್ಕೊಳ್ತಾನೆ ಇರುತ್ತೆ. ಅದು ಈ ಒಂದು ಸತ್ಯ ನಮಗೆ ಗೊತ್ತಾಯ್ತು ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತವೆ. ನಾವು ಈ ಹಿಂದೆ ಏನು ಪ್ರಪಂಚವನ್ನ ನೋಡ್ತಾ ಇರ್ತೀವಲ್ವಾ, ನಮ್ಮ ಒಂದು ದೃಷ್ಟಿಕೋನನೇ ಬೇರೆ ಆಗ್ಬಿಡುತ್ತೆ. ಆ ಒಂದು ಶಕ್ತಿ ಇದೆ, ಆ ಒಂದು ಸಾಮರ್ಥ್ಯ ಇದೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಒಂದು ತಿಳ್ಕೊಳ್ಳೋದೊಂದು ಸಾಮರ್ಥ್ಯ ಇದೆ. ನಾವು ಅದನ್ನ ಬೆಳೆಸ್ಕೋಬೇಕಾ, ನಾವೇ ಅದನ್ನ ಹಾಳು ಮಾಡ್ಕೋಬೇಕಾ? ಹೌದು, ನಾನು ಒಂದಲ್ಲ ಒಂದ್ ದಿವಸ ಸತ್ತೇ ಸಾಯ್ತೀನಿ, ನನಗೆ ಸಾವಿದೆ. ಸ್ನೇಹಿತರೆ, ಹೇಗಿದ್ರ? ಆರಾಮಾಗಿದ್ರ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಷಯ ಏನಿದೆ ಅಲ್ವಾ, ಇದು ತುಂಬಾನೇ ಅಂದ್ರೆ ತುಂಬಾನೇ ಮುಖ್ಯ. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಇದು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಯ್ತು ಅಂದ್ರೆ ನೀವು ಒಂದು ಅದ್ಭುತವಾದ ಸತ್ಯವನ್ನ ಗ್ರಹಿಸ್ತೀರ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಒಬ್ರು ಕಮೆಂಟ್ ಮಾಡಿದ್ರು ಯೂಟ್ಯೂಬ್ ಅಲ್ಲಿ, ನಾನ್ ಹೇಳಿದ್ದೆ ಧ್ಯಾನ ಅಂದ್ರೆ ಚಿಂತಿಸೋದು ಅಂತ ಹೇಳಿ. ಬಟ್ ಅವ್ರು ಹೇಳಿದ್ರು ಧ್ಯಾನ ಅಂತಂದ್ರೆ ನಿರ್ಲಿಪ್ತ ಸ್ಥಿತಿ ಅಂತ ಹೇಳಿ. ಚಿಂತನೆ ಮಾಡದೆ ಅದೊಂದು ನಿರ್ಲಿಪ್ತ ಸ್ಥಿತಿ ಅಂತ ಹೇಳಿದ್ರು. ನೋಡಿ, ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ, ನಿರ್ಲಿಪ್ತ ಸ್ಥಿತಿ ಅಂದ್ರೇನು? ಭೌತಿಕವಾಗಿ ಯಾವುದಕ್ಕೂ ಅಂಟಿಕೊಳ್ಳದೆ ಇರೋದು. ಕಷ್ಟ ಸುಖ ಏನೇ ಬರಲಿ ನಾವು ಅವುಗಳನ್ನ ಸಮನಾಗಿ ಸ್ವೀಕರಿಸೋದು. ಮತ್ತೆ ನಾವೇನಾದ್ರು ಕರ್ಮ ಮಾಡಿದ್ರೆ ಅದರಿಂದ ಲಾಭ ಬರಲೇಬೇಕು ಅಂತ ನಾವು ಅನ್ಕೋಬಾರ್ದು. ಅದು ಎಷ್ಟು ಬರುತ್ತೋ ಅಷ್ಟು ಬರಲಿ, ಅದನ್ನ ನಾವು ತಗೊಂಡು ಸುಮ್ಮನೆ ಇರೋದು. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಆಂತರಿಕವಾಗಿ ನಾವು ಶಾಂತಿಯಲ್ಲಿ ಇರೋದು. ಇದು ನಿರ್ಲಿಪ್ತ ಸ್ಥಿತಿ. ನೋಡಿ, ಈ ಒಂದು ಸ್ಥಿತಿ ಬೇಕು, ಎಲ್ರಿಗೂ ಬೇಕು. ಅದು ಹೇಗೆ ಸಿಗುತ್ತೆ? ನಿಜವಾಗ್ಲೂ ಅದನ್ನ ನಾವು ಕಂಟಿನ್ಯೂ ಆಗಿ ಹಾಗೆ ಇರೋಕೆ ಸಾಧ್ಯನಾ? ಇವಾಗ ನೋಡಿ, ಭೌತಿಕ ವಸ್ತುಗಳಿಗೆ ಅಂಟ್ಕೋಬಾರ್ದು ಅಂತಂದು ಹೇಳ್ತಾರೆ ನಿಜ. ಆದ್ರೆ ನಾವು ಈ ಭೂಮಿ ಮೇಲೆ ಬದುಕ್ತಾ ಇದೀವಿ ಅಂತಂದ್ರೆ ನಾವು ಕೆಲವೊಂದಕ್ಕೆ ಅಂಟ್ಕೊಳ್ಳೇಬೇಕಾಗುತ್ತೆ ಅಲ್ವಾ? ಇವಾಗ ಸುಖ ದುಃಖ ಎರಡು ಸಮನಾಗಿ ನಾವು ತಗೋಬೇಕು ಅನ್ನೋದು ನಮ್ಮ ಹತ್ರ ಇದ್ದೇ ಇರುತ್ತೆ. ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಒಂದ್ಸರಿನೇ ನಮಗೆ ದುಃಖ ಆಗುತ್ತೆ, ಇನ್ನೊಂದ್ಸಲ ಸುಖ ಅನ್ಸುತ್ತೆ. ಈ ಒಂದು ಅನುಭವಗಳು ಏನಿದಾವಲ್ವಾ, ಇವು ಆಗ್ತಾನೆ ಇರ್ತವೆ ಕಂಟಿನ್ಯೂ ಆಗಿ. ಇಲ್ಲ, ನನಗೆ ಕಷ್ಟಗಳೇ ಬೇಡ, ಸುಖನೇ ಬೇಡ, ನಾನು ಯಾವಾಗ್ಲೂ ಆಂತರಿಕ ಶಾಂತಿಯಿಂದ ಇರ್ತೀನಿ ಅಂತಂದ್ರೆ ಇದು ಆಗದೇ ಇರೋದು. ಯಾರಾದ್ರೂ ನಿಮಗೆ ಈ ತರ ಹೇಳ್ತಾ ಇದ್ದಾರೆ ಅಂತಂದ್ರೆ ನೀವು ಅನ್ಕೊಂಡ್ಬಿಡಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ನೋಡಿ, ಇವಾಗ ನಾವು ಬ್ರಹ್ಮಾಂಡದಲ್ಲಿ ಬದುಕ್ತಾ ಇದೀವಿ ಅಂತಂದ್ರೆ ಎಷ್ಟೋ ವಸ್ತುಗಳಿಗೆ ನಾವು ಅನ್ಕೊಂಡಿರ್ತೀವಿ. ಇವಾಗ ನೋಡಿ, ಗಾಳಿ ನಮಗೆ ಬೇಕು, ಸೂರ್ಯನ ಬೆಳಕು ಬೇಕು, ಇವುಗಳಿಗೆಲ್ಲ ನಾವು ಅನ್ಕೊಂಡೇ ಇದೀವಲ್ವಾ. ನಾವು ಇವುಗಳನ್ನ ಬಿಟ್ಟು ಏನಾದ್ರು ಬದುಕೋಕ್ಕಾಗುತ್ತಾ? ಆಗೋದಿಲ್ಲ. ಹಾಗಾಗಿ ಇಂಥ ವಿಷಯಗಳನ್ನ ನಾವು ಹೇಗ್ ನೋಡ್ಬೇಕು ಅಂತಂದ್ರೆ ತಾರ್ಕಿಕವಾಗಿ ಯೋಚನೆ ಮಾಡಬೇಕು. ನಮ್ಮ ಬುದ್ಧಿಯಿಂದ ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ, ಧ್ಯಾನನ ಕೆಲವೊಬ್ರು ಭಗವಂತನ ಅರಿವಿಗಾಗಿ ಮಾಡ್ತಾರೆ. ಆ ಒಂದು ಶಕ್ತಿ ಇದೆ, ಭಗವಂತ ಇದ್ದಾನೆ, ಅವನನ್ನ ನಾನು ತಿಳ್ಕೋಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಕೆಲವೊಬ್ರು ಧ್ಯಾನ ಮಾಡ್ತಾರೆ. ಇನ್ ಕೆಲವೊಬ್ರು ಬೇರೆ ಬೇರೆ ರೀತಿಯಾದ ಕಲ್ಪನೆಗಳು ಇದಾವೆ. ನಾನು ಧ್ಯಾನದ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ, ಅದನ್ನ ನೀವು ನೋಡ್ಬೋದು. ನೋಡಿ, ಕೆಲವೊಬ್ರು ಹೇಳ್ತಾರೆ ಧ್ಯಾನದಿಂದ ಒಂಥರ ಶಕ್ತಿ ಅನುಭವ ಆಗುತ್ತೆ, ನಮ್ಮನ್ನ ನಾವೇನು ಅಂತ ನಮಗೆ ಗೊತ್ತಾಗುತ್ತೆ, ನಾವೊಂದು ಬೇರೆ ಪ್ರಪಂಚಕ್ಕೆ ಹೋಗ್ತೀವಿ. ಇದು ಎಷ್ಟ್ರ ಮಟ್ಟಿಗೆ ಸತ್ಯನೋ ಏನೋ ಗೊತ್ತಿಲ್ಲ, ಕೆಲವೊಬ್ರಿಗೆ ಇದು ಅನುಭವ ಆದ್ರೂ ಆಗಿರ್ಬೋದು. ಬಟ್ ಆದ್ರೂ ಕೂಡ ಇದರಿಂದ ಏನ್ ಪ್ರಯೋಜನ? ಏನಾದ್ರು ಈ ಒಂದು ಬ್ರಹ್ಮಾಂಡದಿಂದ ಇವರು ಏನಾದ್ರು ಸಪರೇಟ್ ಆಗಿ ಹೋಗಿ ಜೀವನ ಮಾಡಕ್ಕಾಗುತ್ತಾ?
ಆಗೋದಿಲ್ಲ ತಾನೆ. ಈ ಬ್ರಹ್ಮಾಂಡ ಎಲ್ರಿಗೂ ಹುಟ್ಟು ಸಾವು ಹೇಗಿದೆಯೋ, ಎಲ್ರೂ ಹೇಗೆ ಆಹಾರ ತಿಂತಾ ಇದ್ದಾರೋ, ಮತ್ತೆ ಎಲ್ರೂ ಹೇಗೆ ಬದುಕ್ತಾ ಇದ್ದಾರೋ, ಎಲ್ರೂ ಹೇಗೆ ಪ್ರಕೃತಿಯಿಂದ ಸೌಲಭ್ಯಗಳನ್ನ ತಗೊಂತಾ ಇದ್ದಾರೋ, ಗಾಳಿ, ಸೂರ್ಯ, ಚಂದ್ರ, ಬೆಳಕು, ಹಾಗೆ ಇವರು ಕೂಡ ಇದರಲ್ಲೇ ಬದುಕ್ತಾ ಇದ್ದಾರೆ. ಇದರಲ್ಲಿ ನನಗೇನಷ್ಟು ಸ್ಪೆಷಲ್ ಅಂತ ಅನಿಸ್ತಾ ಇಲ್ಲ. ನೋಡಿ, ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಏನು ಅಂತಂದ್ರೆ ಭಗವಂತ, ಆ ಒಂದು ಶಕ್ತಿ ಯಾಕೆ ತಿಳ್ಕೋಬೇಕು ಅಂತ ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಆ ಒಂದು ಭಗವಂತ ಅನ್ನೋದು ಶಕ್ತಿ ಎಷ್ಟು ಮುಖ್ಯ ಅಂತ ಹೇಳಿ. ನೋಡಿ, ಇವಾಗ ನಾವು ಈ ಒಂದು ಬ್ರಹ್ಮಾಂಡದಲ್ಲಿ ಬದುಕ್ತಾ ಇದೀವಲ್ವಾ, ಈ ಬ್ರಹ್ಮಾಂಡದಲ್ಲಿ ಬದುಕ್ತಾ ಇರ್ಬೇಕಾದ್ರೆ ನೋಡಿ, ಇಲ್ಲಿ ಈ ಭೂಮಿಯಲ್ಲಿ ಸುಮಾರು ಸಾವಿರಾರು ಕೋಟಿ ಜೀವರಾಶಿಗಳಿದ್ದಾವೆ. ನಾವು ಮಾತ್ರ ಅಲ್ಲ, ಮನುಷ್ಯರು ಮಾತ್ರ ಅಲ್ಲ, ಸಾವಿರಾರು ಕೋಟಿ ಜೀವರಾಶಿಗಳಿದ್ದಾವೆ. ಅದರಲ್ಲಿ ನಾವು ಕೂಡ ಒಂದು ರೀತಿಯಾದ ಜೀವಿ. ಆದ್ರೆ ಈ ಎಲ್ಲಾ ಜೀವಿಗಳಿಗಿಂತ ಶ್ರೇಷ್ಠವಾದ ಜೀವಿ ಯಾವುದು ಅಂತಂದ್ರೆ ಮನುಷ್ಯ ಜೀವಿ. ಯಾಕೆಂದ್ರೆ ನೋಡಿ, ಮನುಷ್ಯನಿಗೆ ಆಲೋಚನೆ ಮಾಡೋ ಶಕ್ತಿ ಇದೆ. ನಾನು ಇದನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ನೋಡಿ, ಧ್ಯಾನದಲ್ಲಿ ಕೆಲವೊಬ್ರು ನೀವೇನು ಚಿಂತೆ ಮಾಡಬೇಡಿ, ಮೆದುಳಿಗೆ ಕೆಲಸ ಕೊಡಬೇಡಿ ಅಂತ ಹೇಳ್ತಾರೆ. ನೋಡಿ, ನಾವು ಮನುಷ್ಯರಾದವರು ನಾವು ಆಲೋಚನೆ ಮಾಡ್ಲಿಲ್ಲ, ನಮ್ ಬುದ್ಧಿಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಮಗೆ ಸತ್ಯ ಗೊತ್ತಾಗಲ್ಲ. ಅಷ್ಟೇ ಯಾಕೆ, ಪ್ರಾಣಿಗಳ ಹಾಗೆ ಆಗ್ಬಿಡ್ತಾನೆ. ಪ್ರಾಣಿಗಳಿಗೂ ಎಮೋಷನ್ಸ್ ಇರುತ್ತೆ, ಇವು ಕೂಡ ಊಟ ಮಾಡ್ತವೆ, ನಿದ್ದೆ ಮಾಡ್ತವೆ, ಮಕ್ಕಳು ಇರುತ್ತೆ. ಇದು ಪ್ರಾಣಿಗಳಿಗೂ ಕೂಡ ಫ್ಯಾಮಿಲಿ ಇರ್ತವೆ. ಬಟ್ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಏನಂತಂದ್ರೆ, ನಾವು ಆಲೋಚನೆ ಮಾಡ್ತೀವಿ, ನಮಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಗೊತ್ತಾಗುತ್ತೆ. ಆ ಒಂದು ತಿಳಿಯೋ ಆ ಒಂದು ಗ್ರಹಿಕೆ ಶಕ್ತಿ ಏನಿದೆ ಅಲ್ವಾ, ಅದು ಮನುಷ್ಯನಿಗೆ ಮಾತ್ರ ಇರೋದು, ನಮಗೆ ಮಾತ್ರ ಇರೋದು. ಹಾಗಾಗಿ ನಾವಿಲ್ಲಿ ಒಂದು ಸತ್ಯ ತಿಳ್ಕೋಬೇಕು ಅಂತಂದ್ರೆ ಎಲ್ರು ಹೋರಾಡೋದೇನಕ್ಕೆ, ಬ್ರಹ್ಮಾಂಡದ ಸತ್ಯ ಗೊತ್ತಾಗ್ಬೇಕು, ಜೀವನ ಅನ್ನೋದು ಏನು ಅಂತ ಗೊತ್ತಾಗ್ಬೇಕು. ನಾವು ಯಾಕೆ ಹುಡ್ತೀವಿ, ಯಾಕೆ ಮರಣಿಸ್ತೀವಿ, ಭಗವಂತ ಅಂದ್ರೆ ಯಾರು, ಈ ಸತ್ಯಗಳನ್ನ ತಿಳ್ಕೋಬೇಕು. ಎಲ್ರು ಹೋರಾಡೋದು ಆಧ್ಯಾತ್ಮಿಕದಲ್ಲಿ ಇದನ್ನೇ ಅಲ್ವಾ, ರೈಟ್? ಇವತ್ತು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಕೂಡ ಈ ಒಂದು ವಿಷಯಕ್ಕೆ ನೋಡ್ತಾ ಇದ್ದೀರಾ. ಹಾಗಾಗಿ ಈ ಒಂದು ವಿಷಯ ನಮಗೆ ಹೇಗೆ ಗೊತ್ತಾಗ್ತವೆ? ಆಲೋಚನೆ ಮಾಡೋದ್ರಿಂದ. ಯಾವ ರೀತಿ ಆಲೋಚನೆ ಮಾಡಬೇಕು? ಇವಾಗ ನೋಡಿ, ಭಗವಂತ ಅನ್ನೋ ನಂಬಿಕೆ ನಮಗಿದೆ. ನೋಡಿ, ಭಗವಂತನ ಮೇಲೆ ನಂಬಿಕೆ ಇಟ್ಟರೆ ಸಾಲದು, ಭಗವಂತನ ತಿಳ್ಕೋಬೇಕು. ನಂಬೋದು ಬೇರೆ, ಭಗವಂತನ ಅರಿಯೋದು ಬೇರೆ. ನಂಬೋದು ಅಂತಂದ್ರೆ ಇವಾಗ ನಮ್ಮ ಹಿರಿಯರು ಏನೋ ಒಂದು ದೇವರನ್ನ ಪೂಜೆ ಮಾಡ್ತಾ ಇರ್ತಾರೆ, ಅವ್ರು ನಮಗೆ ಹೇಳ್ತಾರೆ ಇದೇ ದೇವ್ರು ಅಂತ ಹೇಳಿ ನಾವು ಅದನ್ನ ನಂಬಿ ಬಿಡ್ತೀವಿ. ಅದು ಸರಿನೋ ತಪ್ಪೋ ಗೊತ್ತಿಲ್ಲ. ಭಗವಂತ ಅನ್ನೋ ಒಂದು ಶಕ್ತಿ ಇದೆಯಲ್ವಾ, ಈ ಒಂದು ಶಕ್ತಿಯನ್ನ ನಂಬೋದಕ್ಕಿಂತ ನಾವು ಅರಿಬೇಕು. ಅಂದ್ರೆ ವಿಚಾರ ಮಾಡಿ, ಆಲೋಚನೆ ಮಾಡಿ ನಾವು ಅದನ್ನ ಗ್ರಹಿಸ್ಬೇಕು. ಆವಾಗಿದ್ದಾಗ ಮಾತ್ರ ನಮಗೆ ಆ ಒಂದು ಶಕ್ತಿ ಏನು, ಜೀವನ ಅಂದ್ರೆ ಏನು, ಹುಟ್ಟು ಅಂದ್ರೆ ಏನು, ಸಾವು ಅಂದ್ರೆ ಏನು, ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಸತ್ಯ ಗೊತ್ತಾಗುತ್ತೆ. ನೋಡಿ, ಈಗ ನಾವು ಹೇಗೆ ಆಲೋಚನೆ ಮಾಡಬೇಕು, ಭಗವಂತನನ್ನ ತಿಳ್ಕೋಬೇಕು ಅಂತಂದ್ರೆ ಹೇಗೆ ಆಲೋಚನೆ ಮಾಡಬೇಕು? ನೋಡಿ, ನಾನ್ ಹೇಳೋದೇನು ಅಂತಂದ್ರೆ, ನೀವು ಮನೆಯಲ್ಲಿ ಕುಂತು ಯೋಚನೆ ಮಾಡೋದಕ್ಕಿನ್ನ ರೈಟ್, ಎಲ್ಲಾರು ಒಂದು ನಿರ್ಜನ ಪ್ರದೇಶ ಅಂತಂದ್ರೆ ಒಂದು ಸಣ್ಣದಾದ ಒಂದು ಬೆಟ್ಟ ಗುಡ್ಡಕ್ಕೆ ಹೋದ್ರೂ ಒಳ್ಳೇದು. ನೀವು ಅಲ್ಲಿ ಹೋದಾಗ ಇದನ್ನ 5 ನಿಮಿಷ ಮಾಡಿ, ಅಷ್ಟೇ 5 ನಿಮಿಷ, ಮತ್ತೇನು ಅಲ್ಲ. ಇದರಲ್ಲಿ ಏನು ತಂತ್ರ ಇಲ್ಲ, ಏನಿಲ್ಲ. 5 ನಿಮಿಷ ನೀವು ಒಂದು ಬೆಟ್ಟಕ್ಕೆ ಹೋದಾಗ ಅಲ್ಲಿ ನಿಂತ್ಕೊಂಡಾಗ ಜೀವನದಲ್ಲಿ ಏನೇ ಸಮಸ್ಯೆಗಳಿರ್ಲಿ ಆ ಒಂದು ಸಮಯದಲ್ಲಿ ಎಲ್ಲವನ್ನು ಬದಿಗಿಡಿ. ಏನೇ ಕಷ್ಟ ಇರಲಿ, ಏನೇ ತಾಪತ್ರ ಇರಲಿ, ಏನೇ ತೊಂದರೆಗಳಿರ್ಲಿ, ಏನೇ ಆಸೆಗಳಿರ್ಲಿ, ಅವನ್ನೆಲ್ಲ ಒಂದು 5 ನಿಮಿಷ ಪಕ್ಕಕ್ಕಿಡಿ ಅಂತಂದ್ರೆ ತಲೆಯಿಂದ ತೆಗೆದುಬಿಡಿ. ಆರಾಮಾಗಿ ನಿಂತ್ಕೊಳ್ಳಿ. ಪ್ರಕೃತಿಯಲ್ಲಿ ಆರಾಮಾಗಿ ನಿಂತ್ಕೊಂಡು ಸುತ್ತಮುತ್ತ ನೋಡಿ. ಸುತ್ತಮುತ್ತ ಆರಾಮಾಗಿ ಎಲ್ಲದನ್ನು ಅಬ್ಸರ್ವ್ ಮಾಡಿ. ನೋಡಿದಾಗ ನಮ್ಮ ಕಣ್ಣಿನಿಂದ ನೋಡಿದಾಗ ನಮಗೆ ಅಲ್ಲಿ ಏನೇನ್ ಕಾಣಿಸುತ್ತೆ? ಒಂದು ಸೂರ್ಯನ ಬೆಳಕಲ್ಲಿದ್ದೀವಿ, ಮತ್ತೆ ಗಾಳಿ ಬೀಸ್ತಾ ಇರುತ್ತೆ, ಗಾಳಿ ಅನುಭವ ಆಗುತ್ತೆ. ಆಮೇಲೆ ಆಕಾಶ ಕಾಣ್ತಾ ಇರುತ್ತೆ, ಮೋಡಗಳು ಕಾಣ್ತಾ ಇರ್ತವೆ, ಪಕ್ಷಿಗಳು 2 ರೆಕ್ಕೆ ಹೊಡ್ಕೊಂಡು ಹಾರಾಡ್ತಾ ಇರ್ತವೆ. ಪ್ರಾಣಿಗಳು ಏನಾರು ಅಲ್ಲಿ ಏನಾರು ಇದ್ವು ಅಂತಂದ್ರೆ ಪ್ರಾಣಿನ ಗಮನಿಸ್ತೀರಾ. ಆಮೇಲೆ ಬೆಟ್ಟ ಗುಡ್ಡ, ನೀವು ನಿಂತಿರೋ ಒಂದು ಭೂಮಿ, ಇವನ್ನೆಲ್ಲ ಗಮನಿಸಿದಾಗ ನಿಮ್ಮ ದೇಹನು ಕೂಡ ಗಮನಿಸಿ.
ನಿಮ್ಮನ್ನು ನೀವೇ ಗಮನಿಸಿಕೊಳ್ಳಿ. ಇವನ್ನೆಲ್ಲ ನೋಡಿದ್ಮೇಲೆ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ, ತಲೆಗೆ ಕೆಲಸ ಕೊಡಿ, ಆಲೋಚನೆ ಮಾಡಿ. ನೋಡಿ, ಇವು ಎಲ್ಲವೂ ಏನಿದಾವಲ್ವಾ, ಇವು ಯಾವನ್ನು ನಾನು ಸೃಷ್ಟಿ ಮಾಡಿಲ್ಲ. ನೀವು ಅನ್ಕೊಂಡ್ಬಿಡಿ, ನಾನು ಸೃಷ್ಟಿ ಮಾಡಿಲ್ಲ. ಇವೆಲ್ಲ ಇದಾವೆ, ಇವು ನನಗೆ ಬದುಕಲಿಕ್ಕೆ ಸಹಾಯ ಮಾಡ್ತಾ ಇದ್ದಾವೆ. ಇವು ಇಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ. ನೋಡಿ, ಇವಾಗ ಗಾಳಿ ಇಲ್ಲ ಅಂದ್ರೆ ನಾವು ಬದುಕೋದಾಗುತ್ತಾ? ಸೂರ್ಯನ ಬೆಳಕು ಇಲ್ಲ ಅಂದ್ರೆ ನಮಗೆ ಬದುಕೋದಾಗುತ್ತಾ? ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಇವುಗಳು ನಮಗೆ ಬದುಕಲಿಕ್ಕೆ ಸಹಾಯ ಮಾಡ್ತಾನೆ ಇದಾವೆ. ನಾವು ಇವುಗಳ ಬಗ್ಗೆ ಇಷ್ಟು ದಿವಸ ಯೋಚನೆ ಮಾಡಿದಿಲ್ಲ. ನಾವು ಬರೀ ಯಾವಾಗ್ಲೂ ನಾನು ಅದು ಮಾಡಬೇಕು, ಇದು ಮಾಡಬೇಕು. ಹೌದು, ನಾವು ಅನ್ಕೊಂಡಿರೋದೆಲ್ಲ ಮಾಡ್ಬೇಕು, ನಿಜ. ಅದ್ರ ಜೊತೆಗೆ ಸತ್ಯನ ತಿಳ್ಕೊಬೇಕಲ್ವಾ? ಹಾಗಾಗಿನೇ ಇವನ್ನೆಲ್ಲ ನೋಡಿ, ಅಬ್ಸರ್ವ್ ಮಾಡಿ ಬೆಟ್ಟದ ಮೇಲೆ, ಆಮೇಲೆ ಆರಾಮಾಗಿ ಕೂತ್ಕೊಂಡು ಇವುಗಳ ಬಗ್ಗೆ ಯೋಚನೆ ಮಾಡಿ. ನೋಡಿ, ಇವೆಲ್ಲ ಯಾಕಿದಾವೆ? ಇವೆಲ್ಲ ನಮಗೆ ಬದುಕಲಿಕ್ಕೆ ಸಹಾಯ ಮಾಡ್ತಾ ಇದ್ದಾವೆ, ರೈಟ್? ಬಟ್ ಇವುಗಳಿಂದ ನಮಗೆ ಇನ್ನೊಂದು ರೀತಿಯಲ್ಲಿ ಸತ್ಯ ಕೂಡ ನಾವು ಗ್ರಹಿಸಬಹುದು. ಹೇಗೆಂದ್ರೆ ನೋಡಿ, ಇವು ಯಾವ ಸುಮ್ಮನೆ ಆಗಿಲ್ಲ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಬ್ರಹ್ಮಾಂಡ ಅಂದ್ರೆ ಇದು ಒಂದು ಕನಸು, ಇದು ನಿಜ ಅಲ್ಲ. ಇನ್ ಕೆಲವೊಬ್ರು ಹೇಳ್ತಾರೆ ಇದೇ ಸತ್ಯ, ಬೇರೆ ಏನು ಇಲ್ಲ ಅಂತ. ಇನ್ ಕೆಲವೊಬ್ರು ಹೇಳ್ತಾರೆ. ಹೀಗೆ ಸುಮಾರು ಜನ ಒಂದೊಂದು ರೀತಿಯಲ್ಲಿ ಒಂದೊಂದನ್ನ ಹೇಳ್ತಾ ಇರ್ತಾರೆ ಬ್ರಹ್ಮಾಂಡದ ಬಗ್ಗೆ. ಹಾಗೆ ನೀವು ಸ್ವಲ್ಪ ಯೋಚನೆ ಮಾಡಿ, ಇವು ಎಲ್ಲವೂ ಸುಮ್ಮನೆ ಆಗಿದಾವ? ಇದ್ರ ಹಿಂದೆ ಯಾರು ಇಲ್ವಾ? ಈ ವಸ್ತುಗಳ ಹಿಂದೆ ಸೂರ್ಯ, ಚಂದ್ರ, ಇವೇನು ಪ್ರಾಣಿ, ಪಕ್ಷಿ ಇವೆಲ್ಲ ಇದಾವಲ್ವಾ, ಇವುಗಳ ಹಿಂದೆ ಯಾವ ಒಂದು ಶಕ್ತಿನೂ ಇಲ್ವಾ? ನೋಡಿ, ಇದು ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ಒಂದು ವಸ್ತುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಇವಾಗ ಸೂರ್ಯ ನೋಡಿ, ಸೂರ್ಯ ಸ್ವಲ್ಪ ಮುಂದೆ ಬಂದ್ರೆ ನಾವು ಶಾಖಕ್ಕೆ ಸತ್ತೋಗ್ಬಿಡ್ತೀವಿ. ಭೂಮಿಯಲ್ಲಿರೋ ಎಷ್ಟೋ ಕೋಟಿ ಜೀವಿಗಳು ಶಾಖಕ್ಕೆ ಸತ್ತೋಗ್ಬಿಡ್ತವೆ. ಸ್ವಲ್ಪ ಸೂರ್ಯ ಹಿಂದೆ ಹೋಯ್ತು ಅಂತಂದ್ರೆ ಎಷ್ಟೋ ಜೀವಿಗಳು ಚಳಿಗೇನೆ ಸತ್ತೋಗ್ಬಿಡ್ತವೆ. ಬಟ್ ಇವು ಯಾವ ಆಗದೆ ಸೂರ್ಯ ಕರೆಕ್ಟ್ ಆಗಿ ಈ ಭೂಮಿ ಮೇಲೆ ಜೀವಿಗಳಿಗೆ ಎಷ್ಟು ಬೆಳಕು ಬೇಕು, ಎಷ್ಟು ಶಾಖ ಬೇಕು ಅಷ್ಟೇ ಕೊಡ್ತಾ ಇದ್ದಾನೆ. ಅಂದ್ರೆ ಅದರಿಂದ ಅಷ್ಟೇ ಬೆಳಕು ಬರ್ತಾ ಇದೆ. ಅಂದ್ರೆ ಅದನ್ನ ಯಾವುದೋ ಒಂದು ಶಕ್ತಿ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿದೆ. ಒಂದು ನಿಯಮ ಇದೆ ಇದರಲ್ಲಿ, ಇದನ್ನ ನಾವು ಗ್ರಹಿಸಬೇಕು. ಒಂದು ನಿಯಮ ಇದೆ. ಆಕಾಶ ಹಾಗೆ ನಿಂತಿದೆ ಅಂತಂದ್ರೆ ಇದಕ್ಕೂ ಒಂದು ನಿಯಮ ಇದೆ. ಮತ್ತೆ ಪಕ್ಷಿಗಳು ನಾವು ನೋಡ್ತಾ ಇದೀವಿ ಅಂತಂದ್ರೆ ಪಕ್ಷಿಗಳಿಗೆ 2 ರೆಕ್ಕೆ ಇದೆ. ಪಕ್ಷಿಗಳು ಯಾಕೆ ಹಾರ್ತಾ ಇದಾವೆ ಅಂತಂದ್ರೆ ಅವುಗಳಿಗೆ 2 ರೆಕ್ಕೆ ಇರೋದ್ರಿಂದ ಹಾರ್ತಾ ಇದ್ದಾವೆ. ಆ ರೆಕ್ಕೆ ಇಲ್ಲ ಅಂದ್ರೆ ಹಾರಕ್ಕಾಗೋದಿಲ್ಲ. ಹಾಗಾಗಿ ಆ ಒಂದು ಪಕ್ಷಿಯಲ್ಲಿ ಕೂಡ ನಿಯಮ ಇದೆ, ರೈಟ್? ಅಷ್ಟೇ ಯಾಕೆ, ನಮ್ಮ ಒಂದು ದೇಹನೇ ತಗೊಳ್ಳಿ. ಈ ಒಂದು ನಮ್ಮ ಒಂದು ದೇಹದಲ್ಲಿ ನಮಗೆ ಕಣ್ಣು ಇದೆ, ಕಿವಿ ಇದೆ, ಬಾಯಿ ಇದೆ, ಬುದ್ಧಿಶಕ್ತಿ ಇದೆ, ಮನಸ್ಸಿದೆ, ಮತ್ತೆ ಹೃದಯ ಇದೆ, ಕೈ ಇದೆ, ಕಾಲಿದೆ. ಇವೆಲ್ಲ ಎಷ್ಟು ಸಿಸ್ಟಮೆಟಿಕ್ ಆಗಿ ನಡೀತಾ ಇದ್ದಾವೆ. ಇವಾಗ ನೋಡಿ, ನಮ್ಮ ಒಂದು ಹಾರ್ಟ್ ನಾವು ಸೃಷ್ಟಿ ಮಾಡಿಲ್ಲ. ಅದು ನಾವು ಬದುಕಿರೋವಾಗ್ಲೂ ಹೊಡಿತಾನೆ ಇರುತ್ತೆ. ದಿವಸಕ್ಕೆ ಎಷ್ಟು ಸಾರಿ ಹೊಡ್ಕೊಳ್ಳುತ್ತೋ ಏನೋ. ಇದಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ. ಇವಾಗ ನೋಡಿ, ನಾವೇನಾದ್ರು ಒಂದು ಸೃಷ್ಟಿ ಮಾಡಿದ್ವಿ ಅಂದ್ರೆ, ಏನಾದ್ರು ಒಂದು ರೆಡಿ ಮಾಡಿದ್ವಿ ಅಂದ್ರೆ ಅದು ತುಂಬಾ ಬೇಗ ಹಾಳಾಗಬಹುದು. ಅದ್ರ ಕೆಲಸ ಕೂಡ ನಿಲ್ಲಿಸಬಹುದು. ಮತ್ತೆ ನಾವು ಅದನ್ನ ಸರ್ವಿಸ್ ಮಾಡ್ಬೇಕಾಗುತ್ತೆ. ಆದ್ರೆ ನಮ್ಮ ಒಳಗಿರೋ ಒಂದು ಹೃದಯ ಏನಿದೆ ಅಲ್ವಾ, ಅದು ಯಾವಾಗ್ಲೂ ಹೊಡ್ಕೊಳ್ಳುತ್ತಾನೆ ಇರುತ್ತೆ. ಅದು ಅದಕ್ಕೆ ಒಂದು ನಿಯಮವನ್ನು ಇಟ್ಟವ್ರೆ. ಅದು ಇವಾಗ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಇದೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇದೆ, ಮತ್ತೆ ನರಗಳಿದಾವೆ, ಮತ್ತೆ ಬುದ್ಧಿಶಕ್ತಿ ಇದೆ, ನಮ್ಮ ಒಂದು ಮನಸ್ಸಿದೆ, ರೈಟ್? ಇವೆಲ್ಲವೂ ಒಂದು ನಿಯಮದ ಪ್ರಕಾರ ಕೆಲಸ ಮಾಡ್ತಾ ಇದಾವಲ್ವಾ? ಇಲ್ಲಪ್ಪ ಇವೆಲ್ಲ ಸುಮ್ಮನೆ ಆಗಿದಾವೆ ಅನ್ನೋಂಗಿದ್ರೆ ಇವತ್ತು ಸೂರ್ಯನಿಂದ ಏನಾರು ಬದಲಾವಣೆ ಆಗ್ಬೇಕಿತ್ತು, ಪ್ರಕೃತಿಯಲ್ಲಿ ಬದಲಾವಣೆ ಆಗ್ಬೇಕಿತ್ತು, ಇಲ್ಲಾಂದ್ರೆ ಭೂಮಿ ಛಿದ್ರ ಇದು ಆಗ್ಬೇಕಿತ್ತು. ಅದು ಯಾವುದು ಆಗ್ತಾ ಇಲ್ಲ. ಎಲ್ಲವೂ ಶಾಂತ ರೀತಿಯಿಂದ ನಡೀತಾ ಇದ್ದಾವೆ. ಅಂದ್ರೆ ಇದ್ರ ಹಿಂದೆ ಒಂದು ಶಕ್ತಿ ಇದೆ. ಆ ಒಂದು ಶಕ್ತಿನೇ ಭಗವಂತ. ಇದು ನಾವು ಅರ್ಥ ಮಾಡ್ಕೋಬೇಕು. ಆ ಒಂದು ಶಕ್ತಿ ಏನಿದೆ ಅಲ್ವಾ, ಈ ಒಂದು ಶಕ್ತಿನೇ ಭಗವಂತ. ಇವತ್ತು ದೇವರು ಅಂದ್ರೆ ಸಮಾಜದಲ್ಲಿ ಹಲವಾರು ಕಲ್ಪನೆಗಳಿದಾವೆ. ಅದು ನಂಬಬೇಕೋ ಬಿಡ್ಬೇಕೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಭಗವಂತ ಅನ್ನೋ ಒಂದು ಶಕ್ತಿಯನ್ನ ಈ ರೀತಿಯಲ್ಲಿ ಅರಿದು ನಾವು ನಂಬಬೇಕಾಗುತ್ತೆ. ಯಾವಾಗ ನಾವು ಈ ರೀತಿಯಲ್ಲಿ ಅರಿತೀವೋ ಆಗ ಭಗವಂತನ ಶಕ್ತಿ ಏನು, ನಾವೇನ್ ದೇವರು ಅಂತ ಹೇಳಿ ನಂಬ್ತವಲ್ವಾ, ಆ ಒಂದು ದೇವರ ಶಕ್ತಿ ಏನು, ಜ್ಞಾನ ಏನು,
ಭಗವಂತನ ಜ್ಞಾನ ಶಕ್ತಿ ಗೊತ್ತಾಯ್ತು ಅಂದ್ರೆ ಅವಾಗ್ಲೇ ನಾವು ಬುದ್ಧಿಯಲ್ಲಿ ನಾವು ಗ್ರಹಿಸ್ತೀವಿ ಭಗವಂತ ಎಲ್ಲದಕ್ಕಿಂತ ದೊಡ್ಡವನು, ಅವನು ಕಾಲಾತೀತ ಅಂತ ಹೇಳಿ. ಕಾಲವನ್ನು ಮೀರಿದವನು, ಸಮಯ ಸ್ಥಳ ಯಾವುದೂ ಇಲ್ಲ, ಎಲ್ಲವನ್ನು ಮೀರಿದವನು. ಈ ಒಂದು ಸತ್ಯ ನಮಗೆ ಗೊತ್ತಾಯ್ತು ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತವೆ. ನಾವು ಈ ಹಿಂದೆ ಏನು ಪ್ರಪಂಚವನ್ನ ನೋಡ್ತಾ ಇರ್ತೀವಲ್ವಾ, ನಮ್ಮ ಒಂದು ದೃಷ್ಟಿಕೋನನೇ ಬೇರೆ ಆಗ್ಬಿಡುತ್ತೆ. ಪ್ರಪಂಚನ ಯಾವಾಗ್ಲೂ ಅಯ್ಯೋ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು, ಯಾವಾಗ್ಲೂ ದುರಾಸೆಯಿಂದ ಒಬ್ರಿಗೆ ಏನ್ ಅನ್ಯಾಯ ಆದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಉದ್ಧಾರ ಆಗ್ಬೇಕು, ಈ ಒಂದು ಮೆಂಟಾಲಿಟಿ ಹೊರಟೋಗ್ಬಿಡುತ್ತೆ. ಯಾಕೆಂದ್ರೆ ಯಾವುದು ನಮ್ದಲ್ಲ, ನಾವು ಒಂದು ಭಗವಂತನ ಅಡಿಯಲ್ಲಿದ್ದೀವಿ. ಭಗವಂತ ನಮಗೆ ಇಷ್ಟೆಲ್ಲ ಕೊಟ್ಟು ಒಂದು ಜೀವನ ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಸರಿಯಾಗಿ ಬದುಕಬೇಕು, ಅದು ನಮ್ಮದೊಂದು ಕರ್ತವ್ಯ. ಆ ಭಗವಂತನಿಗೆ ಯಾವಾಗ್ಲೂ ಕೃತಜ್ಞತೆ ಸಲ್ಲಿಸ್ತಾ ಇರಬೇಕು. ಇಲ್ಲಾಂದ್ರೆ ನಾವು ಏನಾಗ್ತೀವಿ, ಬುದ್ಧಿ ಇದ್ರೂ ದಡ್ಡರಾಗ್ತೀವಿ, ಪಾಪಕ್ಕೆ ಬೀಳ್ತೀವಿ. ನೋಡಿ, ಈ ಒಂದು ಭಗವಂತನ ಶಕ್ತಿಯನ್ನ ಅರಿತ್ರೆ ಒಬ್ಬ ಮನುಷ್ಯ ಯಾವ ರೀತಿ ಬದುಕ್ತಾನೆ, ಅವನಲ್ಲಿ ಎಂತ ಯೋಚನೆಗಳು ಹುಡ್ತವೆ. ಒಂದು, ಒಳ್ಳೆ ಕರ್ಮಗಳನ್ನ ಮಾಡ್ತಾನೆ. ಹೌದು, ನಾನು ಒಂದಲ್ಲ ಒಂದ್ ದಿವಸ ಸತ್ತೇ ಸಾಯ್ತೀನಿ, ನನಗೆ ಸಾವಿದೆ. ಇಷ್ಟೆಲ್ಲ ನನಗೆ ಸೌಕರ್ಯಗಳನ್ನ ಕೊಟ್ಟಿರೋ ಭಗವಂತ ನನ್ನ ಕರ್ಮಗಳ ಲೆಕ್ಕಾಚಾರ ಆಗ್ತಾನೆ. ಹಾಗಾಗಿನೇ ನಾನು ಒಳ್ಳೆ ಕರ್ಮಗಳನ್ನ ಮಾಡಬೇಕು ಅನ್ನೋ ಒಂದು ಆಲೋಚನೆ ವ್ಯಕ್ತಿಯಲ್ಲಿ ಹುಟ್ಟುತ್ತೆ. ಹಾಗೆ ಸಮಾಜದಲ್ಲಿ ಒಳ್ಳೆ ಕರ್ಮಗಳನ್ನ ಮಾಡ್ತಾನೆ. ಯಾರಿಗೋಸ್ಕರ? ಅವನ ಹಿತಕ್ಕೋಸ್ಕರ, ಸಮಾಜದ ಹಿತಕ್ಕೋಸ್ಕರ. ಮತ್ತೆ ಪಾಪ ಪುಣ್ಯ ಇವುಗಳ ಮೇಲೆ ನಂಬಿಕೆ ಇಡ್ತಾನೆ. ಯಾವ ವ್ಯಕ್ತಿ ಭಗವಂತನನ್ನ ಅರಿತಾನೋ ಅವನಿಗೆ ಸತ್ಯ ಗೊತ್ತಾಗುತ್ತೆ, ಸುಳ್ಳು ಯಾವುದು ಅನ್ನೋದು ಗೊತ್ತಾಗುತ್ತೆ. ಈ ಪಾಪ ಪುಣ್ಯದ ವ್ಯತ್ಯಾಸ ಗೊತ್ತಾಗ್ಬೇಕು ಅಂದ್ರೆ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಸರಿ, ಯಾವುದು ತಪ್ಪು, ಇದು ಮೊದಲು ಗೊತ್ತಾಗ್ಬೇಕು. ಇದು ಯಾವಾಗ ಗೊತ್ತಾಗುತ್ತೆ? ಈ ಒಂದು ಭಗವಂತನನ್ನ, ಜ್ಞಾನದ ತುದಿ ಭಗವಂತ ಅನ್ನೋ ಒಂದು ಶಕ್ತಿ, ಈ ಒಂದು ಶಕ್ತಿಯನ್ನ ಅರಿತಾಗ ಮಾತ್ರ ವ್ಯಕ್ತಿಗೆ ಪಾಪ ಪುಣ್ಯಗಳು ಸಪರೇಟ್ ಆಗಿ ಕಾಣ್ತವೆ. ನೀವು ಈ ಭಗವಂತನ ಶಕ್ತಿಯನ್ನ ಅರಿಲೇ ಇಲ್ಲ, ನಿಮ್ಮೊಳಗೆ ನೀವಿದಿರಿ, ನಿಮ್ಮಲ್ಲೇ ಡೀಪ್ ಆಗಿ ಹೋಗ್ತಾ ಇದ್ದೀರಿ. ನೀವು ಎಷ್ಟೇ ಧ್ಯಾನ ಮಾಡಿ, ಏನೇ ಮಾಡಿ, ನಿಮಗೆ ಪ್ರಪಂಚದ ಸತ್ಯ ಗೊತ್ತಾಗೋದಿಲ್ಲ. ಇದರಲ್ಲಿ ಕೆಟ್ಟದ್ದು, ಈ ಪ್ರಪಂಚದಲ್ಲಿ ಕೆಟ್ಟದ್ದು ಐತಿ ಅನ್ನೋದು ಅರಿವು ಕೂಡ ಇರೋದಿಲ್ಲ. ಪ್ರಾಣಿಗಳು ಕೂಡ ಹಾಗೆ ಬದುಕ್ತಾ ಇದಾವೆ. ಅವಕ್ಕೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಗೊತ್ತಿಲ್ಲ. ಬಟ್ ನಮಗೆ ಆ ಒಂದು ಶಕ್ತಿ ಇದೆ, ಆ ಒಂದು ಸಾಮರ್ಥ್ಯ ಇದೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಒಂದು ತಿಳ್ಕೊಳ್ಳೋದೊಂದು ಸಾಮರ್ಥ್ಯ ಇದೆ. ನಾವು ಅದನ್ನ ಬೆಳೆಸ್ಕೋಬೇಕಾ, ನಾವೇ ಅದನ್ನ ಹಾಳು ಮಾಡ್ಕೋಬೇಕಾ? ಸ್ವಲ್ಪ ಯೋಚನೆ ಮಾಡಿ. ಆಮೇಲೆ ಇನ್ನೊಂದೇನಂದ್ರೆ ದಯೆ. ಸಕಲ ಜೀವಿಗಳಿಗೂ ದಯೆ ತೋರಿಸ್ತಾನೆ. ಯಾವಾಗ ಅರಿವು ಬರುತ್ತೋ ಭಗವಂತ ಈ ರೀತಿ ಇದ್ದಾನೆ, ಅವನು ನನಗೆ ಸೌಕರ್ಯಗಳನ್ನ ಕೊಟ್ಟಿದ್ದಾನೆ, ಇಷ್ಟು ಕೋಟಿ ಜೀವಿಗಳಲ್ಲಿ ಬುದ್ಧಿ ಇರೋ ಮನುಷ್ಯನನ್ನಾಗಿ ಸೃಷ್ಟಿ ಮಾಡಿದ್ದಾನೆ, ಈ ಒಂದು ಅರಿವು ಯಾವಾಗ ಬರುತ್ತೋ ಅವಾಗ ಎಲ್ಲಾ ಜೀವಿಗಳಿಗೂ ವ್ಯಕ್ತಿ ಆಟೋಮೆಟಿಕ್ ಆಗಿ ದಯ ತೋರಿಸ್ತಾನೆ. ಯಾಕಂದ್ರೆ ನೋಡಿ, ಅಲ್ಲಿ ನಾನು ಶ್ರೇಷ್ಠ ಅನ್ನೋ ಒಂದು ಯೋಚನೆ ಇರೋದಿಲ್ಲ. ಅಲ್ಲಿ ಜೀವಿಗಳು ಹೇಗಿದಾವಲ್ವಾ ಅದೇ ರೀತಿ ನಾನು ಕೂಡ ಒಂದು ಜೀವಿ. ಭಗವಂತ ಎಲ್ಲವನ್ನು ಹೇಗೆ ಸೃಷ್ಟಿ ಮಾಡಿದಲ್ವಾ ಅದೇ ರೀತಿ ನಾನು ಒಂದು ಸೃಷ್ಟಿ ಅಂತ ಭಾವಿಸ್ತಾನೆ. ಆಗ ಜೀವಿಗಳನ್ನ ದಯೆಯಿಂದ ನೋಡ್ತಾನೆ. ಯಾವೆಲ್ಲ ಕೀಳು, ನಾನು ಮನುಷ್ಯ, ನಾನು ಶ್ರೇಷ್ಠ, ಈ ರೀತಿ ಯೋಚನೆ ಬರೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಅತಿಯಾದ ದುರಾಸೆ ಇರೋದಿಲ್ಲ, ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ನೋಡಿ, ಭಗವಂತ ಇದ್ದಾನೆ ಅನ್ನೋ ಒಂದು ಅರಿವು ವ್ಯಕ್ತಿಗೆ ಪ್ರಜ್ಞೆ ಮುಖಾಂತರ, ಜ್ಞಾನದ ಮುಖಾಂತರ ಗೊತ್ತಾಯ್ತು ಅಂತಂದ್ರೆ ಅವನಿಗೆ ಪ್ರಪಂಚದ ಸತ್ಯ ಗೊತ್ತಾದಂಗೆನೆ ಅವನು ಅನ್ಕೊಂಡ್ಬಿಡ್ತಾನೆ, ಯಾವುದು ಶಾಶ್ವತ ಅಲ್ಲ, ಇಲ್ಲಿ ನಾನು ಏನಕ್ಕೆ ಇಷ್ಟೊಂದು ಬಡ್ದಾಡ್ಬೇಕು, ನಾನು ಯಾಕೆ ಅನ್ಯಾಯದಿಂದ ಸಂಪಾದನೆ ಮಾಡಬೇಕು, ನಾನು ಯಾಕೆ ಮತ್ತೊಬ್ಬರನ್ನ ದ್ವೇಷ ಮಾಡಬೇಕು, ನಾನು ಯಾಕೆ ಮತ್ತೊಬ್ಬರಿಂದ ದೂರ ಇರಬೇಕು, ಇದರಿಂದ ಏನ್ ಉಪಯೋಗ? ಯಾಕಂದ್ರೆ ಅವ್ರು ಬದುಕೋದಿಲ್ಲ, ನಾನು ಬದುಕೋದಿಲ್ಲ, ಇವೆಲ್ಲ ಯಾಕೆ? ಇದ್ದಷ್ಟು ದಿವಸ ಆರಾಮಾಗಿರೋಣ ಅನ್ನೋ ಒಂದು ಯೋಚನೆ ಬರುತ್ತೆ. ಮನಸ್ಸು ಅದು ಮಾಡಬೇಕು, ಇದು ಮಾಡಬೇಕು, ಆ ಸಾಧನೆ ಮಾಡಬೇಕು, ಈ ಸಾಧನೆ ಮಾಡಬೇಕು, ಇದನ್ನೆಲ್ಲ ಮನಸ್ಸು ಯಾಕೆ ಹಂಬಲಿಸುತ್ತೆ ಅಂತಂದ್ರೆ ಪ್ರಪಂಚ ನೋಡ್ತಾ ಇರುತ್ತೆ, ಜನರ ಜೀವನವನ್ನ ನೋಡ್ತಾ ಇರುತ್ತೆ. ಬಟ್ ಯಾವಾಗ ಈ ಒಂದು ಭಗವಂತನ ಜ್ಞಾನ ಸಿಗುತ್ತೋ ಮನಸ್ಸಿಗೆ ಪೂರ್ತಿ ಶಾಂತವಾಗಿಬಿಡುತ್ತೆ. ಇರೋದ್ರಲ್ಲೇ ನೆಮ್ಮದಿಯಾಗಿ ಇರೋದಕ್ಕೆ ಪ್ರಯತ್ನ ಪಡುತ್ತೆ. ಯಾಕಂದ್ರೆ ಜೀವನದ ಸತ್ಯ ಗೊತ್ತಾಗುತ್ತಾ ಅಲ್ವಾ? ಹಾಗಾಗಿ ಇನ್ನೊಂದೇನು ಅಂದ್ರೆ ಇರೋದ್ರಲ್ಲೇ ತೃಪ್ತಿಯಾಗಿರ್ತಾನೆ. ಯಾಕೆ ಬೇಕು? ಇವಾಗ ನಾನು ಅನ್ಯಾಯವಾಗಿ ಒಬ್ರಿಗೆ ಮೋಸ ಮಾಡಿ 1,2,000 ರೂಪಾಯಿ ನಾನು ಕಿತ್ಕೊಂಡೆ ಅಂತಂದ್ರೆ ಒಂದು ದಿನದಲ್ಲಿ ಅದನ್ನ 2,000 ರೂಪಾಯಿ ಖರ್ಚು ಮಾಡ್ಬಿಡ್ತೀನಿ.
ಬಟ್ ಆ ಮೋಸ ಮಾಡಿದ ಆ ಒಂದು ಕರ್ಮ ಏನಿರುತ್ತೆ ಅಲ್ವಾ, ಅದು ನಮ್ಮನ್ನು ಬಿಡೋದಿಲ್ಲ. ಈ ಒಂದು ಪ್ರಜ್ಞೆ ಬರುತ್ತೆ ವ್ಯಕ್ತಿಗೆ. ಹಾಗಾಗಿನೇ ಬಡವನಾಗಿದ್ರು ಪರವಾಗಿಲ್ಲ, ಲೋಕದ ದೃಷ್ಟಿಯಲ್ಲಿ ಬಡವನಾಗಿದ್ರು ಪರವಾಗಿಲ್ಲ, ನನಗೊಂದು ಶಾಂತಿ ಬೇಕು. ಹಾಗಾಗಿನೇ ನಾನು ಎಲ್ಲವನ್ನು ನ್ಯಾಯವಾಗಿ ಸಂಪಾದನೆ ಮಾಡ್ತೀನಿ, ಇರೋದ್ರಲ್ಲೇ ತೃಪ್ತಿಯಾಗಿರ್ತೀನಿ ಅನ್ನೋ ಒಂದು ಯೋಚನೆ ವ್ಯಕ್ತಿಗೆ ಬರುತ್ತೆ. ಮತ್ತೆ ಕಷ್ಟಗಳಿಗೆ ಹೆದರೋದಿಲ್ಲ. ಇವಾಗ ನಮ್ಮ ತಂದೆ ತಾಯಿಗಳು ಮಕ್ಕಳು ಹಾಳಾಗ್ಬೇಕು ಅಂತ ಹೇಳಿ ಬಯಸ್ತಾರ? ಯಾವುದೇ ಕಾರಣಕ್ಕೂ ಬಯಸೋದಿಲ್ಲ. ಹೀಗಿರುವಾಗ ಇಡೀ ಬ್ರಹ್ಮಾಂಡವನ್ನ, ಸಕಲ ಕೋಟಿ ಜೀವ ರಾಶಿಗಳನ್ನು ಸೃಷ್ಟಿ ಮಾಡಿರೋ ಭಗವಂತ ನಮಗೇನಾದ್ರೂ ಕೇಡುವಾಗಿದ್ದಾನ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿನೇ ವ್ಯಕ್ತಿ ತನ್ನಲ್ಲಿ ಏನಿದೆಯೋ, ತಾನು ಕಷ್ಟಪಟ್ಟಿದ್ದಕ್ಕೆ ಭಗವಂತ ಏನೋ ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತನಾಗಿರ್ತಾನೆ. ಮತ್ತೆ ಕಷ್ಟಗಳು ಏನೇ ಬಂದರೂ ಕೂಡ ಹೆದರೋದಿಲ್ಲ. ನೀ ಎಷ್ಟು ಕಷ್ಟ ಕೊಡ್ತೀಯೋ ಕೊಡಪ್ಪ, ನೀನು ಇರುವಾಗ ನಾನು ಯಾಕೆ ಹೆದರ್ಬೇಕು? ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ನನ್ನ ಸೃಷ್ಟಿ ಮಾಡಿ ನನಗೊಂದು ಜೀವನ ಕೊಟ್ಟು ಎಲ್ಲವನ್ನು ನೀನೇ ನಡೆಸ್ತಾ ಇದೀಯಾ, ಕಷ್ಟಗಳನ್ನು ನೀನೇ ಕೊಡ್ತಾ ಇದೀಯ ಅಂತಂದ್ರೆ ಅದಕ್ಕೆ ಏನಾದ್ರು ಒಂದು ಪರಿಹಾರ ನೀನು ಕೊಟ್ಟೇ ಕೊಡ್ತೀಯ. ನಾನ್ಯಾಕೆ ಹೆದರ್ಬೇಕು? ನನ್ನ ಕೈಯಲ್ಲಿರೋದೇನು ಕಷ್ಟ ಪಡೋದಷ್ಟೇ. ಈ ಒಂದು ಮೆಂಟಾಲಿಟಿ ಇರುತ್ತೆ ವ್ಯಕ್ತಿಗೆ. ಹಾಗಾಗಿನೇ ಯಾವುದೇ ಕಷ್ಟಗಳಿಗೂ ಹೆದರೋದಿಲ್ಲ. ಕಷ್ಟನೇ ಬರ್ಲಿ ಸುಖನೇ ಬರ್ಲಿ ಯಾವಾಗ್ಲೂ ಸಮನಾಗಿ ಇರ್ತಾನೆ. ಹಾಗಾಗಿ ಸ್ನೇಹಿತರೆ, ನಾನು ಕೊನೆಯದಾಗಿ ಹೇಳೋದೇನು ಅಂತಂದ್ರೆ, ನಮಗೆ ಮೂಲ ಶಕ್ತಿ ಗೊತ್ತಾಗಬೇಕು, ಜ್ಞಾನದ ತುದಿ ಗೊತ್ತಾಗಬೇಕು. ಇದು ಗೊತ್ತಾಗ್ಬೇಕು ಅಂತಂದ್ರೆ, ಭಗವಂತ ಗೊತ್ತಾಗ್ಬೇಕು ಅಂತಂದ್ರೆ, ಇಡೀ ಬ್ರಹ್ಮಾಂಡವನ್ನ ನಾವು ಸುತ್ತಮುತ್ತ ಏನೆಲ್ಲ ಪ್ರಕೃತಿ ಇದಾವಲ್ವಾ ಅವುಗಳನ್ನ ನಾವು ಸ್ವಲ್ಪ ನೋಡ್ಬೇಕು. ನೋಡೋದಷ್ಟೇ ಅಲ್ಲ, ಅವುಗಳ ಬಗ್ಗೆ ಚಿಂತನೆ ನಡೆಸಬೇಕು. ಆಗ ಇವುಗಳ ಬಗ್ಗೆ ಯಾವಾಗ ಚಿಂತನೆ ನಡೆಸ್ತೀವಿ, ಇವಾಗ ಸೂರ್ಯ ನಾವು ನೋಡ್ತಾ ಇರ್ತೀವಿ, ಎಷ್ಟು ಬೆಳಕನ್ನ ಕೊಡ್ತಾ ಇರ್ತಾನೆ, ಅದು ಎಷ್ಟು ಶಕ್ತಿಯುತವಾಗಿರ್ಬೋದು. ಅಂತ ಸೂರ್ಯನನ್ನೇ ಸೃಷ್ಟಿ ಮಾಡಿರೋ ಭಗವಂತ ಇನ್ನೂ ಎಷ್ಟು ಶಕ್ತಿವಂತನಾಗಿರ್ಬೋದು. ಈ ರೀತಿಯಾದ ಭಗವಂತನ ಶಕ್ತಿ ಮತ್ತೆ ಜ್ಞಾನ. ಇವಾಗ ನೋಡಿ, ನಮ್ಮ ದೇಹನ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಅಮ್ಮನ ಒಂದು ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ನಾವು ಪಿಂಡವಾಗಿದ್ವಿ, ಅದಕ್ಕೆ ಜೀವ ಇದ್ದಿಲ್ಲ. ಆ ಒಂದು ಜೀವನ್ನು ತುಂಬಿದವರು ಯಾರು? ಭಗವಂತ. ಈ ರೀತಿಯಾದ ವಿಷಯಗಳನ್ನ, ಸುತ್ತಮುತ್ತ ಪ್ರಕೃತಿಯನ್ನ ನೋಡಿದಾಗ, ಅವುಗಳ ಬಗ್ಗೆ ಆಲೋಚನೆ ಮಾಡಿದಾಗ ನಮಗೆ ಭಗವಂತನ ಶಕ್ತಿ ಮತ್ತೆ ಜ್ಞಾನ ಗೊತ್ತಾಗುತ್ತೆ. ಈ ಒಂದು ಗ್ರಹಿಕೆ ಇದೆ ಅಲ್ವಾ, ಈ ಒಂದು ಗ್ರಹಿಕೆ ನಮ್ಮಲ್ಲಿ ಆನಂದವನ್ನ ಉಂಟು ಮಾಡುತ್ತೆ. ಮತ್ತೆ ಜೀವನದಲ್ಲಿರುವ, ನಮ್ಮಲ್ಲಿರುವ, ಆಧ್ಯಾತ್ಮಿಕದಲ್ಲಿರುವ ಎಷ್ಟೋ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರಗಳನ್ನ ಕೊಡುತ್ತೆ. ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮಗೇನು ಅನ್ನಿಸ್ತು? ಕಮೆಂಟ್ ಮುಖಾಂತರ ತಿಳಿಸಿ.